Happy birthday. ಇಲ್ಲ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ನಂದು ಹುಟ್ಟಿದ ಹಬ್ಬ. ಇವತ್ತು ಶನಿವಾರ. ಇವತ್ತು ಬರ್ತಡೇ. ಇವಾಗ ಪೂಜೆ ಎಲ್ಲ ಮಾಡಬೇಕು. ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾವ್ರೆ. ನಮ್ಮ ಮನೇಲಿ ಪೇಂಟಿಂಗ್ ಆಗ್ತಾ ಇದ್ರು ನಾವೇನು ಡೈಲಿ ಪೂಜೆ ಮಾತ್ರ ಸ್ಟಾಪ್ ಮಾಡಿಲ್ಲ. ದೇವ್ರ ಮನೇಲಿ ಮಾತ್ರ ನಾವು ಪೂಜೆ ಮಾಡಿ ದೇವ್ರ ಮನೆ ಕ್ಲೋಸ್ ಮಾಡಿಬಿಡ್ತೀವಿ. ಡೈಲಿ ಅಷ್ಟೇ ಹೂವು ಎಲ್ಲ ತೆಗೆದು ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತೀವಿ. ನಾವು ಫಿಶ್ ಬಾಕ್ಸ್ ಹತ್ರ ಹೋದರೆ ಸಾಕು, ಫಿಶಸ್ ಎಷ್ಟು ಇದು ಮಾಡುತ್ತೆ ಅಂದರೆ ಫುಡ್ ಹಾಕ್ಲಿ ಅಂದ್ಬಿಟ್ಟು ಎಷ್ಟು ಗೊತ್ತಾಗುತ್ತೆ ಅದು ಫಿಶ್ಗಳ್ಗಷ್ಟೇ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದೆ. ನಮ್ಮ ಯಜಮಾನ್ರು ದೇವ್ರಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಮತ್ತು ಟಿಫನ್ಗೆಲ್ಲ ರೆಡಿ ಆಗೈತೆ. ಪೂಜೆ ಮಾಡಬೇಕು. ಪೂಜೆ ಆಗಿದ ತಕ್ಷಣ ಟಿಫನ್ ಮಾಡಬೇಕು. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಡಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ನಮ್ಮದು ಕ್ಲಾತ್ಸ್ ಅಂತೂ ಎಲ್ಲ ಮೂಟೆ ಕಟ್ಟಿ ಇಟ್ಬಿಟ್ಟಿದ್ವಿ, ಯಾವುದು ಸಿಗ್ತಾನೆ ಇರಲಿಲ್ಲ. ಮತ್ತು ಇವಾಗ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಆಂಜನೇಯ ದೇವಸ್ಥಾನಕ್ಕೆ ಪ್ರತಿ ವಾರ ಹೋಗ್ತಾ ಇದ್ದೀನಿ. ಶನಿವಾರ ಹೋಗಿ ದೀಪ ಅಂಟಿಸ್ಬಿಟ್ಟು ಬರ್ತಾ ಇದ್ದೀನಿ. ಇದು ಬಂದು ಇವತ್ತು 3ನೇ ವಾರ ಹೋಗ್ತಾ ಇರೋದು. ಹೋಗಿ ಬರಬೇಕು. Get ready, friends. అది సరిగా కడ ಕಳಮ್ಮನ ದೇವಸ್ಥಾನದಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಆಚೆನೆ ಕರ್ಪೂರ ಅಂಟಿಸ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಕರ್ಕೊಂಡು ಹೋಗ್ತಾ ಇರೋದು ಇವಾಗ ನನ್ನ. ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೀಪ ಅಂಟಿಸೋಣ ಅಂದ್ಬಿಟ್ಟು ಅಂಟಿಸ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನ ಯಾವಾಗೂ ಅಷ್ಟೇ 10:30 ಮೇಲೆ ಓಪನ್ ಆಗೋದು, ಅಲ್ಲಿವರೆಗೂ ಓಪನ್ ಇರಲ್ಲ. ನಾವು ಬೆಳಿಗ್ಗೆನೆ ಬಂದು ದೀಪ ಅಂಟಿಸ್ಬಿಟ್ಟು ಹೋಗ್ತೀವಿ. ನಮ್ಮ ಯಜಮಾನ್ರು ಆಮೇಲೆ ಬಂದು ಮಂಗಳಾರತಿ ತೊಗೊಂಡು ಬರ್ತಾರೆ. ನಾನು ಇವಾಗ ದೀಪ ಅಂಟಿಸ್ಬಿಡೋಣ ಅಂದ್ಬಿಟ್ಟು ಅಂಟಿಸ್ತಾ ಇದ್ದೀವಿ. ಅಂದರೆ ಒಳಗಡೆ ಬಾಗಿಲು ತೆಗ್ದಿರಲ್ಲ, ನಾರ್ಮಲ್ ದೇವಸ್ಥಾನ ಬಾಗಿಲು ತೆಗ್ದಿರ್ತಾರೆ. ಐನೋರು ಬರೋದೇ 10:30ಗೆ ಬರ್ತಾರೆ. ಅಂದರೆ 10:30ಗೆ ಬಂದರೆ ಅವತ್ತು ದಿವಸ ಎಲ್ಲ ಇರ್ತಾರೆ. ನಾವು ಬೇಕಾಗಿದ್ರೆ ಆಮೇಲೆ ಬಂದು ಮಂಗಳಾರತಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದು ದೀಪ ಆರತಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಯಾವಾಗೂ ಸಂಜೆ ಮೇಲೆನೆ ಕೇಕ್ ಕಟ್ ಮಾಡಿಸ್ತಾ ಇರೋದು. ಇವತ್ತು ಬಂದು ಬೆಳಿಗ್ಗೆನೆ ಕೇಕ್ ಕಟ್ ಮಾಡಿಸ್ತಾವ್ರೆ. ಅಂದರೆ ಮನೇಲಿ ಪೇಂಟಿಂಗ್ ಆಗ್ತಾಯಿದೆ, ಧೂಳ ಇರುತ್ತೆ ಅಂದ್ಬಿಟ್ಟು ಬೆಳಿಗ್ಗೆನೆ ಕೇಕು. ಯಾಕಂದರೆ ಮನೇಲಿ ತುಂಬ ಮೆಸ್ಸಿ ಇತ್ತು. ಅದಕ್ಕೆ ನಮ್ಮ ಶಾಪಲ್ಲೇ ನನ್ನ ಮಗ ಎಲ್ಲ ರೆಡಿ ಮಾಡ್ಕೊಂಡಿದ್ದ. ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಬಲೂನ್ ಎಲ್ಲ ಕಟ್ಟಿದ್ದ. ನನಗೆ ಗೊತ್ತೇ ಇರಲಿಲ್ಲ, ಇದೆಲ್ಲ ಪ್ರತಿಯೊಂದು ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಕೇಕ್ ಕಟ್ ಮಾಡಿಸೋಣ ಅಂದರೆ ಶಾಪಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡು ಅಂತ ಇದ್ದಿರೋದು. ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಬಬಲ್ಸ್ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣ ಕೇಕ್ ಕಟ್ ಮಾಡಿಸ್ತಾವ್ರೆ.
ಇವತ್ತು ಕೇಕ್ ಕಟ್ಟಿಂಗ್ ಮಾಡಿಸ್ತಾವ್ರೆ. ನನ್ನ ಮಗ ತಗೊಂಬಂದು ಇವತ್ತು, ಯಾಕಂದ್ರೆ ಇವತ್ತು ಮನೇಲಿ ಪೈಂಟಿಂಗ್ ಆಗ್ತೈತೆ, ಅಂದ್ರೆ ಮನೆ ತುಂಬಾ ಮೆಸ್ಸಿ ಐತೆ ಅಂದ್ಬಿಟ್ಟು ನಾನು ಶಾಪಲ್ಲಿ ಕೇಕ್ ಕಟ್ ಮಾಡಿಸ್ತಾರೆ. ಶಾಪ್ ಓಪನ್ ಮಾಡುವಾಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಇದ್ದ, ನಾನು ಅವಾಗ ಬೇಡ ಅಂತ ಇದ್ದೆ. ಇವತ್ತು ಬಂದು ಮನೇಲಿ ತುಂಬಾ ಮೆಸ್ಸಿ ಇತ್ತು ಅಂದ್ಬಿಟ್ಟು ಇವತ್ತು ಶಾಪಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇರೋದು. ನನಗೂ ಗೊತ್ತಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಇದು ಬಲೂನ್ಸ್ Happy birthday. Lakshmi, happy birthday, Lakshmi, happy birthday, Lakshmi, birthday, Lakshmi, happy birthday, Lakshmi, Lakshmi, happy birthday, happy birthday, happy birthday, Lakshmi. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನಮ್ಮ ಶಾಪಲ್ಲಿ ಹೊಸ ಶಾಪ್ಗೂ ಕೇಕ್ ಕಟ್ಟಿಂಗ್ ಆಯಿತು. ನನ್ನ ಬರ್ತಡೇಗೂ ಕೇಕ್ ಕಟ್ ಎಲ್ಲ ಆಯಿತು. ನನ್ನ ಮಗ ಇಷ್ಟೆಲ್ಲ ರೆಡಿ ಮಾಡಿ ಎಲ್ಲ ಮಾಡಿಕೊಟ್ಟ. ಅವನು ಕೇಕ್ ಕಟ್ ಮಾಡಿಕೊಂಡು ಹೋಗಿ ಟಿಫನ್ ಮಾಡ್ತಾಯಿದ್ದೀವಿ ಮನೇಲಿ. ಮತ್ತು ಇವತ್ತು ಆದಷ್ಟು ಫುಲ್ ಕ್ಲೀನಿಂಗ್ ಮಾಡಿಬಿಡೋಣ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಂದ್ಬಿಟ್ಟು ಇದ್ದೀನಿ. ಏನಂದರೆ ಇವತ್ತು ಪೈಂಟಿಂಗ್ ನಮ್ಮ ರೂಮಿಂದು ಆಯಿಲ್ ಪೇಂಟು ಮತ್ತು ಫುಲ್ಲು ಕಂಪ್ಲೀಟ್ ಆಗೈತೆ ನೋಡಿ. ಈ ಥರ ಫುಲ್ ಕಂಪ್ಲೀಟ್ ಮಾಡವ್ರೆ. ಎರಡು ಕೋಟ್ ಎಲ್ಲ ಪ್ರತಿಯೊಂದು ಕ್ಲೀನಾಗಿ 2 ಕೋಟ್ ಹೊಡೆದವ್ರೆ, ಅಂದರೆ ಕ್ಲೀನ್ ಮಾಡವ್ರೆ. ಇದೆಲ್ಲ ಸ್ವಲ್ಪ ಆರಬೇಕು ಅಂದ್ಬಿಟ್ಟು ಹೇಳ್ತಾಯಿದ್ರು. 1 ದಿವಸ ಆಗಬೇಕು, 2 ದಿವಸ ಆಗಬೇಕು. ಆಯಿಲ್ ಪೇಂಟ್ ಅಲ್ವಾ, ವಾರ್ಡ್ರೋಬ್ಗೆಲ್ಲ ಹೊಡೆದಿರೋದು ಆಯಿಲ್ ಪೇಂಟು. 1-2 ಡೇಸ್ ಆಗಬೇಕು ಅಂತ ಇದ್ರು. ನಾವು ಹೋಗಿ ಮುಟ್ಟು ನೋಡಿದ್ರೆ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ಅದಕ್ಕೋಸ್ಕರ ನಾವು ಬೇರೆ ಕೆಲಸ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಬಂದು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ತುಂಬ ಮೆಸ್ಸಿದು ವೀಡಿಯೋಸ್ ಎಲ್ಲ ಇವಾಗ ಈ ವಿಡಿಯೋ ನಾವು ಕ್ಲೀನಿಂಗ್ ಮಾಡಿರೋದು ನಾಳೆ ಅಪ್ಲೋಡ್ ಮಾಡ್ತೀನಿ. ಸಂಜೆ ಮೇಲೆ ನಮ್ಮೂರಿಗೆ ಹಳೆ ಊರಮ್ಮನ್ನ ದೇವ್ರನ್ನ ಕರ್ಸವ್ರೆ. ಅಂದರೆ ಎಲ್ಲರೂ ಯಾರ್ಯಾರ ಮನೆಗೆ ಬರಬೇಕು ಅದೆಲ್ಲ ನಾಳೆ ಬರುತ್ತೆ ದೇವರು. ಅದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ನಮ್ಮ ಮನೆಗೂ ಕರೆಸ್ತೀವಿ ನಾವು ದೇವ್ರನ್ನ. ಇವತ್ತು ಬಂದು ಊರಿನ ಮೆರವಣಿಗೆ ಇರುತ್ತೆ, ಅಂದರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಪ್ರತಿ ವರ್ಷವೂ ಎಲ್ಲರೂ ಸೇರಿಸಿ ಕರೆಸ್ತಾರೆ, ಪ್ರತಿಯೊಂದು ದೇವ್ರನ್ನೂ ಅಷ್ಟೇ. ಈ ಸತಿ ಬಂದು ಹೋದ ವರ್ಷನೂ ಬಂದಿತ್ತು ಹಳೆ ಊರಮ್ಮ, ಅಂದರೆ ನಮ್ಮ ಮನೆಗೂ ಕರೆಸಿದ್ವಿ. ಈ ಒಬ್ಬೊಬ್ರು ಮನೆಗೆ ಕರೆಸ್ಬೇಕಂದ್ರೆ ಅಮೌಂಟ್ ಕಟ್ಟಲೇಬೇಕು. ನಾವು ಕಟ್ಟಿದ್ದೀವಿ. ನಾಳೆ ದೇವ್ರು ಬರುತ್ತೆ, ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಸಂಜೆ ಮೇಲೆ ತುಂಬ ಟಯರ್ಡ್ ಆಗಿತ್ತು. ಹೋಗಿ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಇನ್ನೇನು ಮನೆ ಹತ್ರ ಹೋಗ್ಬೇಕು. ನಮ್ಮ ಮನೆಯಿಂದ ಸ್ವಲ್ಪ ಮುಂದಕ್ಕೆ ದೇವರು, ಅಂದರೆ ಊರಿನ ಮೆರವಣಿಗೆ ಆಗುತ್ತಲ್ವ, ಅಲ್ಲಿ ಹೋಗಿ ನಾವು ನೋಡ್ತಾ ಇದ್ದೀವಿ. ಇವರು ವಾಲ್ಗದವರೆಲ್ಲ ನಮ್ಗೆ ಗೊತ್ತಿರೋರೆ, ನಮ್ಮ ಮನೆಗೂ ಬಂದಿದ್ರು ಇವರು. ಅವರೇ ಕಾಲ್ ಮಾಡಿದರು, ನಮ್ಮನ್ನು ಕರೆದಿದ್ರು, ಬಂದು ನೋಡಿ ಅಂದ್ಬಿಟ್ಟು ಕರೆದಿದ್ರು. ನಾವು ಕರೆದ್ರೂ ಹೋಗ್ತೀವಿ, ಕರೆದಿಲ್ಲ ಅಂದ್ರೂ ಹೋಗ್ತೀವಿ. ದೇವ್ರನ್ನ ಊರಿಗೆ ಕರ್ಕೊಂಬಂದವ್ರಲ್ವ, ನಾವು ನೋಡಲೇಬೇಕು. ತುಂಬ ಚೆನ್ನಾಗಿ ಆಗ್ತಾಯಿತ್ತು.